ಹಲೋ ಫ್ರೆಂಡ್ಸ್, ರೀಟಾ ಕಿಚನ್ಗೆ ಸ್ವಾಗತ. ರೀಟಾ ಕಿಚನ್ ಬ್ಲಾಗ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲೆಲ್ಲ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ನೋಡಿ, ಈ ಕಡೆ ಒಗ್ಗರಣೆಗೆ ಕ್ಯಾಮ್ರಾ ಹಿಡಿಯೋಕ್ಕೆ ಯಾರೂ ಇರಲಿಲ್ಲ ಫ್ರೆಂಡ್. ಇಲ್ಲೇ ಇದ್ದರೆ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಟೊಮೆಟೊ ಬಾತ್ ಮಾಡ್ತಾಯಿದ್ದೆ. ಆಮೇಲೆ ಬಂದುಬಿಟ್ಟು ನಾನು ಕ್ಯಾಮ್ರಾ ಹಿಡಿತೀನಮ್ಮ ಅಂತ ಹಿಡಿದುಬಿಟ್ಟೆ ನನ್ನ ಮಗ. ಆಮೇಲೆ ಅವ್ನು ಬರೋಷ್ಟರಲ್ಲಿ ಒಗ್ಗರಣೆ ಕೊಟ್ಟಿದ್ದೆ. ಒಗ್ಗರಣೆಗೆ ಚಕ್ಕೆ, ಲವಂಗ, ಮೆಣಸು, ಏಲಕ್ಕಿ, ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಒಗ್ಗರಣೆ ಕೊಟ್ಟು, ಈ ಕಡೆ ಹಳ್ಳಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕುಟ್ಕೊಂಡಿದ್ದೆ. ಅದೊಂದು ಸ್ವಲ್ಪ ಈರುಳ್ಳಿ ಒಂದು ಸ್ವಲ್ಪ ಬಾಡಿದ ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡೆ. ಮೆಣಸಿನ್ಕಾಯಿ ಉದ್ದುದ್ದ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೆ. ನೋಡಿ, ಈ ಥರ ಕಲರ್ ಬಂದಮೇಲೆ ಟೊಮೊಟೊ ಹಾಕ್ತೀನಿ. ಟೊಮೊಟೊ ಹಾಕಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿ, ಇದು ಕುಕ್ಕರ್ದೇ ಮುಚ್ಚಿದ್ರೆ ಅದು ರಬ್ಬರ್ ಒಂಥರ ಲೂಸ್ ಆಗಿಬಿಡುತ್ತೆ, ಆಮೇಲೆ ಚೆನ್ನಾಗಿ ಕುತ್ಕೊಳ್ಳಲ್ಲ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಪ್ಲೇಟ್ ಮುಚ್ಚಿಟ್ಟಿದ್ದೆ ಫ್ರೆಂಡ್ಸ್. ಒಂದು ಸ್ವಲ್ಪ ಒಂದೆರಡು ಸೆಕೆಂಡ್ ಟೊಮೊಟೊ ಕರಗೋವರೆಗೂ. ಆಮೇಲೆ ಪ್ಲೇಟ್ ಮುಚ್ಚಿಟ್ಟು ಈ ಕಡೆ ಅಕ್ಕಿ ತೊಳ್ಕೊಂಡೆ. ಅಕ್ಕಿ ಟೊಮೊಟೊ ಎಲ್ಲ ಕರಗೋವರೆಗೂ, ಖಾರ ಎಲ್ಲ ಹಾಕಿರ್ತೀವಲ್ವ ಅದೆಲ್ಲ ಫ್ರೈ ಆಗೋವರೆಗೂ ಒಂದು ಸ್ವಲ್ಪ ನೆಂದಿರುತ್ತೆ ಅಕ್ಕಿ. 1 ಅವರ್ ಮುಂಚೆನೇ ನೆನೆಗೆ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಆಮೇಲೆ ಬೆಳಗ್ಗೆ ಗಡಿಬಿಡಿಲಿ ಏನೂ ಜ್ಞಾಪಕ ಬರಲ್ಲ. ಬೆಳಗ್ಗೆ ಎದ್ದ ತಕ್ಷಣ ವಾಕಿಂಗ್ ಓಡೋ ಅರ್ಜೆಂಟು, ಅಲ್ಲಿಂದ ಬರೋಷ್ಟರಲ್ಲಿ ತಿಂಡಿ ಮಾಡೋದು ಅರ್ಜೆಂಟು. ಅದರಲ್ಲಿ ಈಗ ಒಂದ್ಸತಿ ಜ್ಞಾಪಕನೇ ಬರಲ್ಲ. ಆ ಕಡೆ ಅಕ್ಕಿ ನೆನೆಕಿಟ್ಟೆ, ಈ ಕಡೆ ಟೊಮೊಟೊಗೆ ಒಂದು ಸ್ವಲ್ಪ ಅರಿಶಿನ, ಉಪ್ಪು ಹಾಕ್ಬಿಟ್ಟು ಇನ್ನೊಂದು ಸ್ವಲ್ಪ ಮುಚ್ಚಿಟ್ಟೆ. ಆ ಥರ ಮಾಡಿದ್ರೆ ಟೊಮೊಟೊ ಚೆನ್ನಾಗಿ ಕರಗುತ್ತೆ. ನೀವು ಯಾವ ಥರ ಮಾಡ್ತೀರಾ ಫ್ರೆಂಡ್ಸ್ ಟೊಮೊಟೊ ರೈಸು ಕಮೆಂಟಲ್ಲಿ ಹೇಳಿ. ಆಮೇಲೆ ಅವರು ಬೆಳಗ್ಗೆ ಮಕ್ಕಳು ಬೆಳಗ್ಗೆ ಟೊಮೊಟೊ ರೈಸ್ ಹೋಗಲ್ಲಮ್ಮ, ಇಷ್ಟ ಆಗಲ್ಲ, ಒಂದು ಸ್ವಲ್ಪ ಮೊಸರನ್ನ ಮಾಡಿಕೊಡು ಅಂದರು. ಒಂದು 3 ಮೆಣಸಿನ್ಕಾಯಿ ಕಟ್ ಮಾಡಿಕೊಂಡೆ. 3 ಮೆಣಸಿನ್ಕಾಯಿ, ಕರಿಬೇವು ಎಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡೆ. ಆ ಕಡೆ ಅನ್ನಕ್ಕೆ ಇಟ್ಟಿದ್ದೆ. ಅದು ವೈಟ್ ರೈಸು ಆಗಿತ್ತು. ಆಮೇಲೆ ಈ ಕಡೆ ಟೊಮೊಟೊ ಬಾತಿಗೆ ಅಚ್ಚ ಖಾರದ ಪುಡಿ 1.5 ಸ್ಪೂನ್ ಆಗೋಷ್ಟು, ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಫ್ರೆಂಡ್ಸ್. ನಾವು ಒಂಚೂರು ಖಾರ ತಿಂತೀವಿ, ನಾನು ಒಂಚೂರು ಅಷ್ಟೇ ಹಾಕ್ಕೊತೀನಿ. ಆಮೇಲೆ ಧನಿಯಾ ಪೌಡರು, ಒಂದು ಸ್ವಲ್ಪ ಧನಿಯಾ ಪೌಡರು 1 ಸ್ಪೂನ್ ಅಂದ್ಕೊಳ್ಳಿ. ಒಂದು ತಮ್ಗೆ ಅಕ್ಕಿಗೆ ಒಂದು ಸ್ವಲ್ಪ ಗರಂ ಮಸಾಲ. ಆಮೇಲೆ ಮನೆಯಲ್ಲೇ ಒಂದು ಸ್ವಲ್ಪ ಇದು ಒಣ ಕೊಬ್ಬರಿ, ಚಕ್ಕೆ, ಲವಂಗ, ಧನಿಯಾ ಪೌಡ್ರ್ ಮಾಡಿಟ್ಕೊಳ್ತೀನಿ. ಅದೊಂಚೂರು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಇನ್ನೊಂದು ಸ್ವಲ್ಪ ಪ್ಲೇಟ್ ಮುಚ್ಚಿಡ್ತೀನಿ. ಇನ್ನೊಂದು ಸ್ವಲ್ಪ ಪ್ಲೇಟ್ ಮುಚ್ಚಿಟ್ಟು ಎಣ್ಣೆ ಬಿಡುತ್ತೆ ಚೆನ್ನಾಗಿ. ಅದು ಸ್ವಲ್ಪ ಕುದ್ದುಬಿಟ್ಟು ಮಸಾಲೆ ಎಲ್ಲ ಹಿಡ್ಕೊಳ್ಳುತ್ತೆ ಟೊಮೊಟೊ. ಆವಾಗ ಈ ಕಡೆ ನೀರು ಜಾನ್ಬಿಟ್ಟು ಅಕ್ಕಿ ಹಾಕ್ಕೊಳ್ತೀನಿ. ಅಕ್ಕಿ ಹಾಕ್ಕೊಂಡು ಒಂದು ಸ್ವಲ್ಪ ಅಕ್ಕಿಗೆಲ್ಲ ಉಪ್ಪು, ಖಾರ, ಮಸಾಲ, ಎಣ್ಣೆ ಎಲ್ಲ ಹತ್ಕೊಳ್ಳೋವರೆಗೂ ಒಂದು ಸ್ವಲ್ಪ ತಿರುಗಿಬಿಟ್ಟು ಪ್ಲೇಟ್ ಮುಚ್ಚಿಡಬೇಕು. ಪ್ಲೇಟ್ ಮುಚ್ಚಿಟ್ಬಿಟ್ಟು ಆಮೇಲೆ ಸ್ವಲ್ಪ ನೀರೆಲ್ಲ ಡ್ರೈ ಆದಮೇಲೆ ಒಂದು ತೆಮ್ಗೆ ಅಕ್ಕಿಗೆ 2 ತೆಮ್ಗೆ ನೀರು ಹಾಕು. ನೋಡಿ, ನೀರೆಲ್ಲ ಡ್ರೈ ಆಗಿದೆ. 2 ತೆಮ್ಗೆ ನೀರು ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುಕ್ಕರ್ ಮುಚ್ಚಿಟ್ರೆ ಆಯಿತು. 3 ವಿಸಿಲ್ ಹಾಕಿದ್ರೆ ಆಯಿತು. ನನ್ನ ಚಾನಲ್ಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿದ್ರೆ ಇನ್ನೂ ಹೆಚ್ಚೆಚ್ಚಾಗಿ ವೀಡಿಯೋಗಳು ಬರ್ತವೆ. ನಾನು ಮೊದಲು ವೀಡಿಯೋಗಳೆಲ್ಲ ನೋಡಿ ಚೆಕ್ ಮಾಡಿ ವಿಸಿಟ್ ಮಾಡಿ ಫ್ರೆಂಡ್ಸ್. ಲೈಕು ಸಬ್ಸ್ಕ್ರೈಬ್ ಮಾಡಿ. ಆ ಕಡೆ ಕುಕ್ಕರ್ ಮುಚ್ಚಿಟ್ಟೆ, ಈ ಕಡೆ ಮೊಸರನ್ನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಾಣಲೆ ಇಟ್ಟು 1 ಸ್ಪೂನ್ ಎಣ್ಣೆ ಹಾಕಿ, ಆ ಕಡೆ ಒಂದು 3 ಮೆಣಸಿನ್ಕಾಯಿ ಕಟ್ ಮಾಡಿಕೊಂಡು ಕರಿಬೇವು ತೊಗೊಂಡಿದ್ದೆ, ರೆಡಿ ಮಾಡಿ ಇಟ್ಟಿದ್ದೆ. ಅದಕ್ಕೆ 1 ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ನೋಡಿ ಸಾಸಿವೆ ಒಂದು ಅರ್ಧ ಸ್ಪೂನು, ಜೀರಿಗೆ ಒಂದು ಅರ್ಧ ಸ್ಪೂನು, ಕರಿಬೇವು, ಮೆಣಸಿನ್ಕಾಯಿ, ಒಗ್ಗರಣೆಗೆ ಹಾಕಿ, ಆಮೇಲೆ ಕಡಲೆಬೇಳೆ,
1 ಸ್ಪೂನ್ ಕಡಲೆಬೇಳೆ, 1 ಸ್ಪೂನ್ ಉದ್ದಿನಬೇಳೆ ಹಾಕಿ ಚೆನ್ನಾಗಿ ಕ್ರಂಚಿ ಆಗೋವರೆಗೂ ಫ್ರೈ ಮಾಡಿ. ಎಲ್ಲನೂ ಹಸಿ ಇರಬಾರ್ದು ಯಾವುದು. ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡಿ ತಣ್ಣಗಾಗೋವರೆಗೂ, ಆಮೇಲೆ ಅದು ಗ್ಯಾಸ್ ಆಫ್ ಮಾಡಿಬಿಟ್ಟು ತಣ್ಣಗಾಗೋವರೆಗೂ ಇಡಬೇಕು. ಬಿಸಿದೇ ಹಾಕಬಾರ್ದು ಫ್ರೆಂಡ್. ಈ ಕಡೆ ಅನ್ನ ಎಲ್ಲ ತಣ್ಣಗೆ ಆರಿಸ್ಕೋಬೇಕು. ಚೆನ್ನಾಗಿ ಆರಿಸ್ಕೊಂಡು ತಣ್ಣಗೆ ಅನ್ನ ಆರಿರೋದು ತಣ್ಣಗೆ ರಾತ್ರಿ ಮಾಡಿರೋದಾದ್ರೂ ಪರವಾಗಿಲ್ಲ. ನಮ್ಮ ಹತ್ರ ಅನ್ನ ಮಿಕ್ಕಲ್ಲ ಫ್ರೆಂಡ್ಸ್. ರಾತ್ರಿ ಚಿಕ್ಕ ಗ್ಲಾಸಲ್ಲಿ 1 ಗ್ಲಾಸ್ ಹಾಕಿರ್ತೀನಿ ಅಷ್ಟೇ. ಆಮೇಲೆ ನಮ್ಮ ಹುಡುಗರಿಗೆ ಇಲ್ಲಿ ಮೇಲೆ ಈರುಳ್ಳಿ ಹಾಕಬೇಕು, ಹಸಿ ಈರುಳ್ಳಿ ಹಾಕಬೇಕಂದ್ರೆ ಅವ್ರಿಗೆ ಇಷ್ಟ. ಅದಕ್ಕೆ ಒಂದು ಸ್ವಲ್ಪ ಚಿಕ್ಕದಾಗಿ ಸಣ್ಣದಾಗಿ 1 ಈರುಳ್ಳಿ ಹಚ್ಕೊಂಡಿದ್ದೀನಿ. ಹಚ್ಕೊಂಡು ಅದರಲ್ಲಿ ಹಾಕಿ ಅದರ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದರಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು. ಮೇನ್ ಅಂದರೆ ಒಗ್ಗರಣೆನೂ ತಣ್ಣಗಾಗಿರ್ಬೇಕು, ಅನ್ನನೂ ತಣ್ಣಗಾಗಿರ್ಬೇಕು ಫ್ರೆಂಡ್ಸ್. ನೋಡಿ, ಆ ಕಡೆ ತಣ್ಣಗಾಗಿರೋ ಒಗ್ಗರಣೆ ಹಾಕ್ತೀನಿ. ಆಮೇಲೆ ಮೊಸರು, ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ರುಚಿಗೆ. ಅನ್ನದಲ್ಲೂ ಒಂದು ಸ್ವಲ್ಪ ಹಾಕಿರ್ತೀನಿ. ಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕಿ ಮೊಸರು ಪ್ಯಾಕೆಟ್ ಹಾಕಿಬಿಟ್ಟು ಎಷ್ಟು ಬೇಕೋ ಅಷ್ಟು ಮೊಸರು ಹಾಕ್ಕೊಂಡು ಒಂದು ಅರ್ಧ ಗ್ಲಾಸ್ ನೀರು ಯಾಕಂದರೆ ಅದು ಗಟ್ಟಿ ಇರುತ್ತಲ್ಲ ಪ್ಯಾಕೆಟ್ ಮೊಸರು. ಒಂದು ಅರ್ಧ ಗ್ಲಾಸ್ ನೀರು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಿಮ್ಗೆ ಇನ್ನೂ ಗಟ್ಟಿ ಅನ್ನಿಸ್ತಾ, ಮೊಸರು ಜಾಸ್ತಿ ಗಟ್ಟಿ ಅನ್ನಿಸ್ತದೆ, ಒಂದು ಸ್ವಲ್ಪ ನೀರು ಹಾಕ್ಕೋಬೋದು. ಉಪ್ಪು ನೋಡಿಕೊಂಡು, ಉಪ್ಪು ಬೇಕಾದರೆ ಇನ್ನೊಂದು ಸ್ವಲ್ಪ ಉಪ್ಪು ಸೇರಿಸಿ, ಹಸಿಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ಸ್ವಲ್ಪ ಖಾರ ಸಪ್ಪೆ, ಆಮೇಲೆ ಉದ್ದಿನಬೇಳೆ ಕಡಲೆಬೇಳೆ ಎಲ್ಲ ಬಾಯಲ್ಲಿ ಬರುತ್ತೆ. ಕ್ರಿಸ್ಪಿಯಾಗಿ ಸೂಪರಾಗಿರುತ್ತೆ. ಬೆಳಿಗ್ಗೆ ಮಕ್ಕಳಿಗೆ ಹೊಟ್ಟೆಲಿ ತಂಪು ಇರುತ್ತೆ, ಸ್ಕೂಲ್ಗೆ ಹೋಗೋಕ್ಕೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಆಮೇಲೆ ಇದು ತಿಂದುಬಿಟ್ಟು ಟೊಮೊಟೊ ಬಾತು ವಿಸಿಲ್ ಆದಮೇಲೆ ಅದು ಕುಕ್ಕರ್ ಆಫ್ ಮಾಡಿ, ಈ ಕಡೆ ಅವರಿಬ್ಬರು ತಿಂದಿದ್ರು. ಚಿಕ್ಕವನಿಗೆ ಲಾಸ್ಟ್ ಹಾಕ್ಕೊಟ್ಟೆ, ಅವನು ತಿಂತಾಯಿದ್ದ. ಅವರಿಬ್ಬರು ರೆಡಿಯಾಗಿ ನಿಂತ್ಕೊಂಡಿದ್ರು. ಇವಂದೇ ಲೇಟ್ ಫ್ರೆಂಡ್ಸ್, ಆಗೋದೇವೆಲ್ಲ ಬೇಗ ರೆಡಿ. ಆಮೇಲೆ ಕುಕ್ಕರ್ ತೆಗೆದುಬಿಟ್ಟು ಅವ್ರು 3 ಜನಕ್ಕೂ ಟಿಫನ್ ಹಾಕಿದೆ. ನೋಡಿ, ಈ ಥರ ಆಗಿದೆ. ಕಲರ್ ಮಾತ್ರ ಸೂಪರಾಗಿತ್ತು ಫ್ರೆಂಡ್ಸ್. ಟೇಸ್ಟು ಅಷ್ಟೇ ಸೂಪರಾಗಿ ಚೆನ್ನಾಗಾಗಿತ್ತು. ಆಮೇಲೆ 3 ಜನಕ್ಕೂ ಬಾಕ್ಸ್ ಹಾಕಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಕಲರ್. ಚಿಕ್ಕ ಒಂದಿದು, ಇದು ದೊಡ್ಡ. ಸ್ವಲ್ಪ ಫ್ರೆಂಡ್ಸ್ಗಳಿಗೆಲ್ಲ ಒಂದು 2 ಸ್ಪೂನ್ ಕೊಟ್ಟು ತಿಂತಾನೆ. ಅದಕ್ಕೋಸ್ಕರ ನಾನು ಸ್ವಲ್ಪ ಜಾಸ್ತಿ ಹಾಕ್ತೀನಿ, 1 ಸ್ಪೂನು. ಅವನಿಗೆ ಹಾಕ್ಕೊಟ್ಟೆ, ತಿಂದುಬಿಟ್ಟು ಸ್ಕೂಲಿಗೆ ಹೋದರು ಫ್ರೆಂಡ್ಸ್. ಚೆನ್ನಾಗಿತ್ತು. ಮೊಸರನ್ನ, ಟೊಮೊಟೊ ರೈಸ್ ಎಲ್ಲ ಚೆನ್ನಾಗಿತ್ತು. ತಿಂದುಬಿಟ್ಟು ಸ್ಕೂಲ್ಗೆ ಹೋದರು ಫ್ರೆಂಡ್ಸ್. ನಮಸ್ಕಾರ.